ಸರ್ವರಿಗೂ ನಮಸ್ಕಾರಗಳು. ನವಚಿಂತನ ಬಳಗ ಶಿರಸಿ ಇವರು ಪ್ರಾಯೋಜಿತ ನವಚಿಂತನ ಬಳಗ ಯೋಧನಮನ ಪ್ರಶಸ್ತಿ 2020ರ ಅಂಗವಾಗಿ ಯೋಧರ ಸಾಹಸ ಕಥೆ ಹೇಳೋಣ ಬನ್ನಿ. ಜನವರಿ 15 ಭಾರತೀಯ ಸೇನಾ ದಿನಾಚರಣೆಯ ನಿಮಿತ್ತ ವಿಶೇಷ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನಾನು ಶ್ರೀಮತಿ ಪುಷ್ಪಾ ಲೀಲಾಧರ್ ಮೊಗೇರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂದರ್ಗಿ, ತಾಲೂಕು ಯಲ್ಲಾಪುರ, ಶೈಕ್ಷಣಿಕ ಜಿಲ್ಲೆ ಶಿರಸಿ, ಉತ್ತರ ಕನ್ನಡ ಇಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು ಸ್ಪರ್ಧೆಗೆ ಆಯ್ದುಕೊಂಡ ವೀರ ಯೋಧರ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕುಂಪಲ್ ನಿವಾಸಿ ಪ್ರವೀಣ್ ಶೆಟ್ಟಿಯವರು. ಜುಲೈ 26, 2020ರಂದು ಪಬ್ಲಿಕ್ ಟಿವಿ ಕನ್ನಡ ಸುದ್ದಿ ಚಾನೆಲ್ನಲ್ಲಿ ಪ್ರಸಾರವಾದ ನಮ್ಮ ಯೋಧರ ಬಗ್ಗೆ ತಿಳಿಯಿರಿ ಎಂಬ ಕಾರ್ಯಕ್ರಮವನ್ನು ಆಧರಿಸಿ ಮಾತನಾಡಲಿದ್ದೇನೆ. ನಮ್ಮ ದೇಶ ಭೌಗೋಳಿಕವಾಗಿ ಅತ್ಯಂತ ವಿಶಿಷ್ಟವಾಗಿರುವ ದೇಶ. ಹಿಮಾಲಯ ಅದಕ್ಕೊಂದು ಹಿರಿಮೆ. ದೇಶದ ಸಾರ್ವಭೌಮತ್ವವನ್ನು ಕಾಪಾಡುವುದು ಅಷ್ಟು ಸುಲಭವಲ್ಲ. ಅದರಲ್ಲೂ ಯುದ್ಧವಾದರಂತೂ ಅದೊಂದು ಹೃದಯ ವಿದ್ರಾವಕ ಸನ್ನಿವೇಶ. ಅಂಥದ್ದೇ ಹೃದಯ ವಿದ್ರಾವಕ ಯುದ್ಧ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹುತಾತ್ಮರಾದವರ ಕಥೆಯೇ ರೋಮಾಂಚನಕಾರಿಯಾದರೆ, ಯುದ್ಧದಲ್ಲಿ ಭಾರತ ಮಾತೆಗೆ ವಿಜಯದ ತಿಲಕವಿಟ್ಟ ವೀರ ಸೇನಾನಿಗಳ ಹೋರಾಟ ಅದೊಂದು ಇತಿಹಾಸ. ಇಂತಹ ವೀರ ಸೇನಾನಿಗಳ ಪೈಕಿ ಕರಾವಳಿಯ ಹೆಮ್ಮೆಯ ಯೋಧ ಪ್ರವೀಣ್ ಶೆಟ್ಟಿಯವರು ಕೂಡ ಒಬ್ಬರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ವಿಶ್ವದ ಏಕೈಕ 244 ಹೆವಿ ಮೋಟಾರ್ ರೆಜಿಮೆಂಟ್ನಲ್ಲಿ ಕರ್ತವ್ಯದಲ್ಲಿದ್ದ ಮಂಗಳೂರಿನ ಕುಂಪಲ್ ನಿವಾಸಿ ಪ್ರವೀಣ್ ಶೆಟ್ಟಿ ಅವರ ಯುದ್ಧದಲ್ಲಿ ಕೆಚ್ಚೆದೆಯಿಂದ ಹೋರಾಡಿದ್ದಾರೆ. 18ನೇ ವರ್ಷದಲ್ಲೇ ಸೇನೆ ಸೇರಿದ ಪ್ರವೀಣ್ ಶೆಟ್ಟಿಯವರು ಸೇನೆ ಸೇರಿದ 2 ವರ್ಷದಲ್ಲೇ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಬೇಕಾಗಿತ್ತು. ತರಬೇತಿ ಮುಗಿಸಿ ರಜೆ ಮೇಲೆ ಊರಿಗೆ ಬಂದಿದ್ದರು. ಊರಿಗೆ ಬಂದ ದಿನವೇ ಸೇನೆಯಿಂದ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಲು ಬುಲಾವ್ ಬಂತು. ಹಾಗಾಗಿ ತಕ್ಷಣವೇ ಮತ್ತೆ ಕರ್ತವ್ಯಕ್ಕೆ ಹಾಜರಾದರು. ತಮ್ಮ ರೆಜಿಮೆಂಟ್ನಲ್ಲಿದ್ದವರ ಛಿದ್ರವಾದ ಹೆಣಗಳನ್ನು ನೋಡಿ ಒಂದು ಕ್ಷಣ ದಂಗಾದರೂ ಮತ್ತೆ ಹೋರಾಡಿದ ರೀತಿ ಮಾತ್ರ ಆಶ್ಚರ್ಯಕರ. 16 ದಿನಗಳಿಂದ ಊಟ ಸ್ನಾನವಿಲ್ಲದೆ ಕೆಚ್ಚೆದೆಯಿಂದ ಭಾರತ ಮಾತೆಗಾಗಿ ಹೋರಾಡಿದ್ದಾರೆ. ಯುದ್ಧ ಭೂಮಿಯ ಅತಿ ಮುಖ್ಯ ಭಾಗವಾದ ಕಾರ್ಗಿಲ್ನ ತೋಲೋಲಿಂಗ್ ಪ್ರದೇಶವನ್ನು ಪ್ರವೀಣ್ ಶೆಟ್ಟಿ ತಂಡವು ವಶಪಡಿಸಿಕೊಂಡಿತ್ತು. ತನ್ನ ಜೊತೆ ಇದ್ದವರು ತನ್ನೆದುರಿಗೇ ಹುತಾತ್ಮರಾದರೂ ಛಲಬಿಡದ ಪ್ರವೀಣ್ ಶೆಟ್ಟಿ ತಂಡವು 49 ಶತ್ರುಗಳ ರುಂಡ ಚೆಂಡಾಡಿ ಪರಾಕ್ರಮ ಮೆರೆದರು. ತೋಲೋಲಿಂಗ್ ಪರ್ವತ ಮಾತ್ರವಲ್ಲದೆ ಟೈಗರ್ ಹಿಲ್ ಮುಂತಾದ ಪರ್ವತ ಶ್ರೇಣಿಗಳಲ್ಲಿ ಹೋರಾಡಿದ್ದಾರೆ. 16 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ಪ್ರವೀಣ್ ಶೆಟ್ಟಿಯವರು 11 ವರ್ಷಗಳ ಕಾಲ ಕಾಶ್ಮೀರದಲ್ಲೇ ಕರ್ತವ್ಯ ನಿರ್ವಹಿಸಿದ್ದಾರೆ. 8 ಸೇನಾ ಸೇವಾ ಪದಕಗಳನ್ನು ಗಳಿಸಿದ್ದಾರೆ. 9ನೇ ವರ್ಷದ ಸೇನಾ ಪದಕ, 50 ವರ್ಷದ ಸೇನಾ ಪದಕ, ಫೀಲ್ಡ್ ಸೇನಾ ಪದಕ, ಡಬಲ್ ಫೀಲ್ಡ್ ಸೇನಾ ಪದಕ, ಆಪರೇಷನ್ ವಿಜಯ್, ಆಪರೇಷನ್ ಪರಾಕ್ರಮ, ಆಪರೇಷನ್ ವಿಜಯ್ ಸ್ಟಾರ್ ಗಳಿಸಿದ ಕರ್ನಾಟಕದ ಏಕೈಕ ಯೋಧರು ಎಂಬ ಹೆಗ್ಗಳಿಕೆಗೆ ಪ್ರವೀಣ್ ಶೆಟ್ಟಿಯವರು ಪಾತ್ರರಾಗಿದ್ದಾರೆ. ನಿವೃತ್ತಿಯ ಬಳಿಕ ಮಂಗಳೂರಿನ ಬಲ್ಮಠದಲ್ಲಿರುವ ಕೆನರಾ ಬ್ಯಾಂಕಿನಲ್ಲಿ ಸೆಕ್ಯೂರಿಟಿ ವಿಭಾಗದಲ್ಲಿ ಪ್ರವೀಣ್ ಶೆಟ್ಟಿಯವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಯುದ್ಧ ಭೂಮಿಯಲ್ಲಿ ಪರಾಕ್ರಮ ಮೆರೆದ ಕರಾವಳಿಯ ಯೋಧ ಕರ್ತವ್ಯ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳಿಗೆ ಮಾರಣಾಂತಿಕ ಗಾಯವಾದರೂ ಪಟ್ಟು ಬಿಡದೆ ಹೋರಾಡಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ. ಪ್ರವೀಣ್ ಶೆಟ್ಟಿಯವರ ಹೋರಾಟವು ಯುವಕರಿಗೆ ಖಂಡಿತವಾಗಿಯೂ ಸ್ಫೂರ್ತಿ ನೀಡುತ್ತದೆ. ಭಾರತದ ಇಂತಹ ಹೆಬ್ಬುಲಿಗಳ ಕೆಚ್ಚೆದೆಗೆ ಪತರುಗುಟ್ಟಿದ ಪಾಕಿಸ್ತಾನ ಕಾರ್ಗಿಲ್ ಬಿಟ್ಟು ಓಡಿ ಹೋಗಿ 21 ವರ್ಷಗಳು ಕಳೆದಿವೆ. ಭಾರತೀಯ ಯೋಧರ ಧೈರ್ಯ, ಸಾಹಸ, ದೇಶಪ್ರೇಮದ ಪ್ರತೀಕವಾಗಿ ಕಾರ್ಗಿಲ್ ಭಾರತದಲ್ಲಿ ಉಳಿದಿದೆ. ತ್ರಿವರ್ಣ ಧ್ವಜ ಸ್ವಚ್ಛಂದವಾಗಿ ಹಾರಾಡುತ್ತಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಅವಕಾಶಕ್ಕಾಗಿ ಧನ್ಯವಾದ.